ಸರ್, ಈಗಿನ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದರೆ ದರ್ಶನ್ ಪ್ರಕರಣ ಹೇಳ್ತಾ ಇದ್ದೀನಿ, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ನು, ಯಾಕಂದರೆ ನೀವು ಅವರ ತಂದೆ ಜೊತೆ ಕೆಲಸ ಮಾಡಿದ್ದೀರಾ, ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಇದು ಭಾಳ ಕಷ್ಟವಾದ ಪರಿಸ್ಥಿತಿ. ಇದು ಬಹುಶಃ ಮಾತಾಡದೇ ಇರೋದೇ ಬೆಸ್ಟು. ನಾನು ತೂಗುದೀಪ ಶ್ರೀನಿವಾಸ್ ಜೊತೆ ಭಾಳ ಪಿಕ್ಚರ್ಗಳು ಮಾಡಿದ್ದೀನಿ. ನಾನು ಭಾಗ್ಯವಂತರು ಚಿತ್ರದಲ್ಲೂ ಕೂಡ ಅವರೂ ಇದ್ದಾರೆ. ಆಮೇಲೆ ದ್ವಾರಕೀಶ್ ನಿರ್ಮಾಣ ಮಾಡಿದ ಚಿತ್ರಗಳೆಲ್ಲ ಇವರು ಇದ್ದೇ ಇದ್ದಾರೆ. ಬಟ್ ಏನೋ ಒಂದು ಕಾರಣದಿಂದ ಈ ಥರ ನಡೆದೋಗಿದೆ. ಇದಕ್ಕೆ ಯಾರು ಕಾರಣ ಅಂತಲೂ ಏನು ಹೇಳೋಕ್ಕಾಗಲ್ಲ. ಬಟ್ ಏನೇ ಆದರೂ ಕೂಡ ದರ್ಶನ್ ಬಂದೇ ಬರ್ತಾರೆ, ಹೊರಗಡೆ ಬಂದೇ ಬರ್ತಾರೆ. ಆಮೇಲೆ ಅಭಿಮಾನಿಗಳಿಗೆ ಅಪಾರವಾದ ಪ್ರೀತಿ ಗೌರವ ಇದ್ದೇ ಇದೆ. ಪುನಃ ಹಿಂದೆ ಒಂದು ಆದ ಇನ್ಸಿಡೆಂಟಲ್ಲೂ ಕೂಡ ದರ್ಶನ್ ಬಂದಾಗ ಹೊರಗೆ ಬಂದಾಗ ಕೂಡ ಅವ್ರಿಗೆ ಅಭಿಮಾನಿಗಳು ಅದೇ ರೀತಿ ಸ್ವಾಗತ ಮಾಡಿದ್ರು. ಈಗಲೂ ಇದೇ ರೀತಿ ಏನು ಯೋಚನೆ ಇಲ್ಲ, ಅವರು ಆಚೆ ಬಂದೇ ಬರ್ತಾರೆ. ಸ್ವಲ್ಪ ದಿವಸ ಸ್ವಲ್ಪ ತಡ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಮ ಈ ಸುದೀರ್ಘವಾದ ಪ್ರಯಾಣದಲ್ಲಿ ನಿಮಗೆ ಎಷ್ಟು ಸನ್ಮಾನ ಸಿಕ್ಕಿದೆಯೋ, ಅವಮಾನ ಯಾವತ್ತಾದರೂ ಆಗಿದೆಯಾ? ಅವಮಾನ ಆಗಿರ್ಬೋದು, ಅದು ಗಮನಕ್ಕೆ ಬರೋಲ್ಲ. ನನಗೆ ಮರ್ತು ಬಿಟ್ಟಿರ್ತೀನಿ ನಾನು. ಆಗಲಿ, ಸನ್ಮಾನ ಆಗ್ತಿದ್ದಂಗೆ ಅವಮಾನನೂ ಇದ್ದೇ ಇರುತ್ತೆ. ಅದಕ್ಕೆ ಯಾವ ಪಿಕ್ಚರ್ ಓಡದೆ ಇದ್ದರೆ ಅದೇ ಅವಮಾನ, ಬೇರೆ ಇನ್ನೇನಿಲ್ಲ. ಅಯ್ಯೋ ಇದು ಓಡಲಿಲ್ವಲ್ಲ ಅನ್ನೋದು ಒಂದು ಕೊರಗು ಇದ್ದೇ ಇರುತ್ತೆ. ಇವತ್ತು ನನಗಿರೋ ಕೊರಗು ಒಂದೇ ಒಂದು ಏನಂತ ಹೇಳಿದ್ರೆ, ಈಗ ಇನ್ನೂ ಏನಾದ್ರು ಒಂದು ಅವಕಾಶ ಸಿಕ್ತು ಅಂತ ಹೇಳಿದ್ರೆ, ಇನ್ನೊಂದು ಪಿಕ್ಚರ್ ಮಾಡಿಬಿಟ್ಟು ನನಗೆ ಗಂಡುಗಲಿ ಕುಮಾರಾಮದಲ್ಲಿ ಆಗಿದೆಯಲ್ಲ ಆ ಹೆಸರು ಹೊಟ್ಟೋಗಿದೆಯಲ್ಲ ಆ ಹೆಸರು, ಆ ಒಳ್ಳೆ ಹೆಸರನ್ನು ತೊಗೋಬೇಕು ಅಂತ ನನ್ನ ಆಸೆ. ಅದು ಈಡೇರುತ್ತೋ ಈಡೇರಲ್ವೋ ಗೊತ್ತಿಲ್ಲ. ಈಡೇರಿದ್ರು ನಾನೇನು ಆ ದೇವ್ರನ್ನ ಬೈಯೋದಿಲ್ಲ, ಏನಿಲ್ಲ. ಆ ಪಿಕ್ಚರ್ ಓಡಿಸ್ಲಿಲ್ಲವಲ್ಲ ಅಂತ ದೇವ್ರನ್ನ ಬೈತೀನಿ ಅಷ್ಟೇ. ಸರ್, ವಿಷ್ಣು ಸರ್, ದ್ವಾರಕೀಶ್ ಸರ್, ನೀವು 3 ಜನ ಫ್ರೀ ಇದ್ದಾಗ ಏನು ಮಾಡ್ತೀರಾ? ತುಂಬ ಕ್ರೇಜ್ ಏನು ನಿಮ್ಮ ಮೂವರಿಗೂ ಅಂತ? ಕೆಲವರೆಲ್ಲ ಏನಂತ ಹೇಳಿದ್ರೆ, ಫ್ರೆಂಡ್ಸ್ ಎಲ್ಲ ಸೇರಿದಾಗ ಸಾಯಂಕಾಲದ ಹೊತ್ತು ಅದು ಇದು ಹರಟೆ ಹೊಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಗುಂಡು ಹಾಕ್ಕೊಳ್ಳೋದು ಅವೆಲ್ಲ ಇರುತ್ತೆ. ನನ್ನ ಜೀವಮಾನದಲ್ಲಿ ಮೊದಲಿಂದ ಹಿಡಿದು ಇಲ್ಲಿವರೆಗೂ ಒಂದು ಪೆಗ್ಗು ಕುಡ್ದಿಲ್ಲ, ಒಂದು ತೊಟ್ಟು ಕುಡ್ದಿಲ್ಲ, ಏನೂ ಮಾಡಿಲ್ಲ. ಮಾಂಸ ತಿಂದಿಲ್ಲ, ಏನೂ ತಿಂದಿಲ್ಲ. ಯಾರು ಹೆಂಗಸನ್ನು ಕೂಡ ನೋಡಿಲ್ಲ ನಮ್ಮ ಮನೆಯವ್ರು ಬಿಟ್ಟು. ಸೊ ಈ ಥರದ್ದು ನಂದು ಒಂದು ವಹಿವಾಟು ಅಷ್ಟೇ ನನ್ನ ಜೀವನ. ಬಟ್ ವಿಷ್ಣು ಅವನ ಪಾತ್ರ ಸಹ, ವಿಷ್ಣು ದ್ವಾರಕೀಶ್ ಎಲ್ಲ ಅವರು ಸೇರೋರು, ಜಾಲಿಯಾಗಿರೋರು, ಟೈಮ್ ಕಳೆಯೋರು, ಆಮೇಲೆ ಜಗಳ ಕಾದ್ಬಿಟ್ಟು ಬೇರೆ ಬೇರೆ ಆಗೋರು, ಪುನಃ ಒಂದುಗೂಡೋರು ಎಲ್ಲ ಭಾಳ ಅವ್ರು ತುಂಬ ಜಾಲಿಯಾಗಿ ಟೈಮ್ ಕಳೀತಾಯಿದ್ರು ಅವರಿಬ್ಬರು. ನಿಮ್ಮ ಕ್ರೇಜ್ ಏನು ಸರ್ ಕ್ರಿಕೆಟು ಈ ಥರ ನೋಡ್ತೀರಿ ಅಂತ? ನನಗೆ ಕ್ರೇಜು ಕ್ರಿಕೆಟ್ ನೋಡ್ತೀನಿ, ತುಂಬ ನೋಡ್ತೀನಿ. ಆಮೇಲೆ ಒಂದೊಂದು ಸತಿ ವಿಂಬಲ್ಡನ್ನು ನೋಡ್ತೀನಿ ನಾನು, ಅದು ನೋಡ್ತೀನಿ. ಆಮೇಲೆ ಪಿಕ್ಚರ್ಗಳು ಯಾವ್ಯಾವ ಪಿಕ್ಚರ್ ಬರ್ತಾ ಇರುತ್ತಲ್ಲ, ನಾವು ಪಿಕ್ಚರ್ ಮಾಡದೇ ಇದ್ದರೂ ಕೂಡ ಮಾರ್ಕೆಟಲ್ಲಿ ಏನೇನಿದೆ, ಏನೇನು ಬರುತ್ತೆ ಅನ್ನೋದೆಲ್ಲ ನೋಡಬೇಕು. ಅದು ನೋಡ್ತಾ ಇರ್ತೀನಿ. ಈಗಲೂ ಹೋಗಿ ಕಮಲ್ ಹಾಸನ್ ಅವ್ರ ಪಿಕ್ಚರ್ ನೋಡಿದ್ದೀನಿ ನಾನು, ಇಂಡಿಯನ್ 2. ಆಮೇಲೆ ಈಗ ಇದಕ್ಕೆ ಹೋಗ್ಬೇಕು, ನಾಡಿದ್ದು ಹೋಗ್ತೀನಿ, ಕಲ್ಕಿಗೆ ಹೋಗ್ತೀನಿ. ಹೀಗೆ ಪಿಕ್ಚರ್ಗಳು ನೋಡ್ತಾ ಇರ್ತೀನಿ. ಯಾಕೆಂತ ಹೇಳಿದ್ರೆ ಇವತ್ತು ಏನು ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು. ನಾವು ಮಾಡ್ತಿದ್ದೀವೋ ಬಿಡ್ತೀವೋ ಅಲ್ಲ, ಈ ಥರದ್ದು ಮಾಡಬಲ್ಲವಾ ಅಂತ ಅನಿಸುತ್ತೆ. ನಾನು ಯಾವ್ದು ಬೇಕಾದ್ರೂ ಮಾಡಬಲ್ಲೆ. ಖರ್ಚು ಮಾಡೋರು ನೀವು ಇರುವಾಗ ನನಗೇನು ಬೇಕಾಗಿದೆ? ತ್ರಿಶಂಕುನೇ ಕೊಡ್ತೀನಿ, ತ್ರಿಶಂಕು ಸ್ವರ್ಗನೇ ಕಟ್ಕೊಡ್ತೀನಿ, ಮೇಲೆ ಸ್ವರ್ಗ ಇದೆ, ಇಲ್ಲಿ ಕೆಳಗೆ ನರಕ ಇದೆ, ತ್ರಿಶಂಕುದು ಕಟ್ಕೊಡ್ತೀನಿ ಅಂತ ನನಗೇನಾಗಬೇಕು? ದುಡ್ಡು ನೀವು ಖರ್ಚು ಮಾಡ್ತೀರಾ? ಇವತ್ತೆಲ್ಲ ಹಂಗೆ ದುಡ್ಡು ಖರ್ಚು ಮಾಡ್ತಾಯಿದ್ದಾರೆ. ನಾವು ಅವತ್ತೆಲ್ಲ 100 ಜನ 200 ಜನ ಇಟ್ಕೊಂಡ್ರೇ ಕಷ್ಟ ಇರ್ತಿತ್ತು. ಇವತ್ತಿನ ದಿವಸ ಏನು ಇಟ್ಕೋತಾರೆ, ಎಲ್ಲನೂ ಡಿಜಿಟಲ್ ಮಾಡಿಟ್ಬಿಡ್ತಾರೆ. ಅದಲ್ಲೆಲ್ಲ ಮಲ್ಟಿಪ್ಲೈ ಮಾಡ್ತಾರೆ. ಒಂದು 100 ಜನ 200 ಜನ ಇಟ್ಕೊಂಡ್ರೆ ಖಾಲಿ ಜಾಗ ಇಟ್ಬಿಟ್ರೆ ಅಲ್ಲ ಹಂಗೆ ಹೋಗ್ತಾ ಭರ್ತಿ ಮಾಡಿಬಿಡ್ತಾರೆ ಅಷ್ಟೇ. ಇವತ್ತಿನ ದಿವಸ ಅವತ್ತೊಂದು ದಿವಸದಿದ್ದ ಕಲೆ ಇವತ್ತಿಲ್ಲ. ಬರೀ ಎಲ್ಲನೂ ಇದರಲ್ಲಿದೆ ಅಷ್ಟೇ, CGಲಿದೆ ಹೊರತು ಬೇರೆ ಏನಿಲ್ಲ. ಸರ್, ನೀವು ಆಗ ಹೇಳ್ತಿದ್ರಿ ವಿಷ್ಣುವರ್ಧನ್ ಸರ್ ಮತ್ತು ನೀವು ಕ್ರಿಕೆಟ್ ನೋಡ್ತಾ ಇದ್ರಿ, ಆ ಒಂದು ಮಜಾನೇ ಬೇರೆ ಇತ್ತು ಅಂತ. ಅದನ್ನು ಚಿಕ್ಕದಾಗಿ ಏನಂತ ಭಾಳ ಚೆನ್ನಾಗಿತ್ತು. ಕ್ರಿಕೆಟ್ ಕೇಳಿದ್ರಲ್ಲ, ನನಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಅಂಬರೀಷ್ ಅವರು ಇಸ್ಪೀಟ್ ಆಡ್ತಾಯಿದ್ದಾರೆ, ಇವನು ಕ್ರಿಕೆಟ್ ಆಡೋ ಈ ಶಾರ್ಟ್ಸ್ ಮಧ್ಯ. ಸೊ ನಾವು ಪುನಃ ಲೈಟಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಗ್ಯಾಪ್ ಇತ್ತು ಅಂದರೆ ಇವ್ರುಗಳು ವಿಷ್ಣು ಅವರು ಅವ್ರ ಕಾರಲ್ಲೇ ವಿಕೆಟು, ಬ್ಯಾಟು, ಬಾಲು ಎಲ್ಲ ಇರೋದು. ಸೊ ಎಲ್ಲೇನು ಕಂಠೀರವ ಸ್ಟುಡಿಯೋಲ್ಲಿ ಜಾಗ ಬೇರೆ ಇರೋದು. ಸೊ ಅಲ್ಲೇ ಇದಿಟ್ಟು ಸ್ಟಂಪ್ಸು ಅವೆಲ್ಲ ಇಟ್ಬಿಟ್ಟಿದ್ದೇನೆ. ಒಂದು 8-10 ಜನ ಇರೋಲ್ಲ, ಕ್ರಿಕೆಟು, ಬೌಲಿಂಗು, ಬ್ಯಾಟಿಂಗು ಎಲ್ಲ. ಸೊ ನಾನು ಇಲ್ಲಿ ಶಿವಶಂಕರ್ ಪಿಕ್ಚರಲ್ಲಿ ನಾನು ರೆಡಿ ಮಾಡಿಕೊಂಡು ಎಲ್ಲ ಕಾಯ್ತಾ ಇದ್ದರೆ ಅಸಿಸ್ಟೆಂಟ್ ಕಳಿಸ್ದೆ, ಬರಲಿಲ್ಲ. ಇವ್ರನ್ನ ಕಳಿಸ್ದೆ, ಬರಲಿಲ್ಲ. ನಾನೇ ಹೋಗಿ ನೋಡಿದೆ, ವಿಷ್ಣು ಬ್ಯಾಟ್ ಮಾಡ್ತಾಯಿದ್ದಾರೆ. ನಾನು ಕರೆದೆ, ವಿಷ್ಣು ಲೈಟಿಂಗ್ ರೆಡಿ ಆಗಿದ್ದಮ್ಮ, ವೇಸ್ಟ್ ಆಗುತ್ತೆ ಟೈಮು, ಬಾಮ್ಮ ಅಂತ ಹೇಳಿ ಬಂದ್ಬಿಟ್ಟೆ. ನೀವು ಒಂದು ಓವರ್ ನೀವು ಬೋಲ್ ಮಾಡಿಬಿಡು, ನೀನು ಓವರ್ಗೆ ನಾನು ಆಟ ಆಡ್ಬಿಟ್ಟು ನೋಡ್ತೀನಿ ಅಂದರು. ಸರ್ ಮಾಡಿ ಸರ್ ಅಂದರು. ನನಗೂ ಕೊಟ್ಟರು ಸರ್.
ತೊಗೊಂಡೆ ನಾನು ಕ್ರಿಕೆಟೆಲ್ಲ ಆಡಿದ್ದು ರೂಢಿ, ಇಲ್ಲಿವರೆಗೂ ಆಡೇ ಇಲ್ಲ. ಸೊ ತೊಗೊಂಡೆ, ನೋಡಿದೆ, ನಾನು ಹಿಂಗೆಲ್ಲ ಅಂದ್ಕೊಂಡು ಸ್ಟೈಲ್ ಮಾಡಬೇಕಲ್ಲ, ಸೊ ಹಿಂಗೆಲ್ಲ ಅಂದ್ಕೊಂಡಿದ್ದಾನೆ. ಓಕೆ ಬೋಲ್ ಮಾಡಿದೆ. ಬಿಲೀವ್ ಇಟ್ ಆರ್ ನಾಟ್, ಫಸ್ಟ್ ಬಾಲ್ಗೆ ವಿಷ್ಣು ಔಟ್. ಎಲ್ಲರೂ ಚಪ್ಪಾಳೆ ಹೊಡೆದ್ಬಿಟ್ರು. ನನ್ನ ಮಗ, ನಿನಗೆ ಯಾವತ್ತೋ ನಾನು ಬೋಲ್ಡ್ ಆಗಿದ್ದೀನಿ, ನಡೆಯೋ ಬರ್ತೀನಿ ಇಂದ ಅವನು. ಸೊ ಆ ಥರ ಅವ್ನು ನೋಡಿ, ಅದೇ ಏನಾಯಿತೋ ಏನೋ ನಂಗೆ ಗೊತ್ತಿಲ್ಲ, ನಾನು ಮಾಡಿದ್ದು ಬಾಲ್ಗೆ ಡಮಾರ್ ಅಂತ ಅವನು ಔಟ್ ಆಗ್ಬಿಟ್ಟ. ನನಗೆ ಖುಷಿ, ಇವತ್ತಿಗೂ ಖುಷಿ ಅದು. ನಾನು ಮಾಡಿದ್ದು ಬಾಲ್ಗೆ ಅವನು ಔಟ್ ಆಗ್ಬಿಟ್ಟ ಅಂತ. ಅವನು ಅದೇ ಇಷ್ಟೇ ಚೆನ್ನಾಗಿ ಹೇಳ್ದೆ, ನಿನಗೆ ಯಾವಲೋ ಬೋಲ್ಡ್ ಅದ ನಡೆಯಪ್ಪ ಅಂತ. ಆಮೇಲೆ ಹೇಳಿದೆ, ಯಾತಕ್ಕೋಸ್ಕರ ನಾವು ಕಲಾವಿದರನ್ನ ಈ ಥರ ಗೀಟಾಡಿ ಮಧ್ಯದಲ್ಲಿ ನಾವು ಕರೆಯೋಕ್ಕೆ ಬಂದಾಗ ಯಾತಕ್ಕೋಸ್ಕರ ನಾವು ಬೇಡ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಇಲ್ಲೆಲ್ಲ ಗೀಟ ಆಡ್ಬಿಟ್ಟು ಇದರಲ್ಲಿ ತಲ್ಲೀನರಾಗ್ಬಿಟ್ಟಿರ್ತೀರ. ನಮ್ಮ ಸೀನ್ ದೃಶ್ಯದಲ್ಲಿ ಏನು ಮಾಡಬೇಕು, ಏನು ಮಾಡ್ತಿದ್ದೆ, ಅದೆಲ್ಲ ನೀವು ಮರೆತು ಬಿಟ್ಟಿರ್ತೀರ. ಆದ್ದರಿಂದನೇ ನನಗಿಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಅಲೋ ಮಾಡಲ್ಲ ಕಲಾವಿದರನ್ನ ಅಂತ. ನಿನ್ಗೇನು ಬೇಕು ನಾನು ಹೇಳ್ತೀನಿ ಕೇಳು. ಅವನಲ್ಲಿ ಏನಂತ ಹೇಳಿದ್ರೆ, ಸೀನ್ ಒಂದು 2 ಸತಿ ಓದ್ಕೊಂಬಿಟ್ಮೇಲೆ ಆಮೇಲೆ ಯಾವ ಪೋರ್ಷನ್ ಅಂತ ಹೇಳ್ಬಿಟ್ರೆ ಅದು ಜ್ಞಾಪಕ ಇರುತ್ತೆ. ನಿನಗೆ ಯಾವ ಪೋರ್ಷನ್ ಬೇಕೋ ನಾನು ಹೇಳಿದೆ, ಇದನ್ನು ಇದು ನೋಡ್ಕೊಂಡಿದ್ಯಲ್ಲ ಅದು ಹೇಳಿ ನೋಡೋಣ ಅಂದೆ. ಆ ಡೈಲಾಗ್ ಇಷ್ಟದ ಡೈಲಾಗ್ ಕ್ಲೀನಾಗಿ ಹೇಳ್ಬಿಟ್ಟ ಅವನು. ಶೂಟಿಂಗ್ ಮಾಡೋದು ಆ ಥರ ಅವನಿಗೆ ನೆನಪಿನ ಶಕ್ತಿ ಅಪಾರವಾಗಿದೆ ಅವನಿಗೆ. ಆ ನೆನಪಿನ ಶಕ್ತಿ ನಾನು ನೋಡಿರೋ ಪೈಕಿ ದೊಡ್ಡವರು ಇವನು. ಸರ್, ಕಾರ್ಯಕ್ರಮ ಮುಗಿಸುವಂಥ ಸಮಯ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಇದು ನಿಮ್ಮ ವೈಯಕ್ತಿಕ ವಿಚಾರ ಆಗಿರ್ಬೋದು, ನಿಮಗೆ ನೋವುಂಟು ಮಾಡಬಹುದು, ಆದರೂ ಕೇಳೋಂಥ ಪ್ರಯತ್ನ. ನಿಮ್ಮ ಕಣ್ಣೆದುರೇ ನಿಮ್ಮ ಮಗ ತೀರಿ ಹೋಗ್ತಾರೆ, ಇವತ್ತಿಗೂ ಆ ನೋವು ಕಾಡ್ತಿದೆ? ಅದಿದೆ. ಏನಂತ ಹೇಳಿದ್ರೆ, ನನಗೆ ಮೊದಲು 2 ಹೆಣ್ಮಕ್ಳು, ರೇಖಾ, ರೂಪ ಅಂತ. ಆ 2 ಕ್ಯಾರೆಕ್ಟ್ರನ್ನು ಕೂಡ ನಂಗೆ ಭಾಳ ಇಷ್ಟ. ಯಾಕೆಂದರೆ ಒಂದು ನಾವಲ್ನ ಪಿಕ್ಚರ್ ಮಾಡಬೇಕು ಅಂತ ಇದ್ದೆ ನಾನು. ಅದರಲ್ಲಿ ಇದ್ದ ಕ್ಯಾರೆಕ್ಟರ್ ಹೆಸರು, ಹೀರೋಯಿನ್ಗಳ ಹೆಸರು ರೇಖಾ, ರೂಪ ಅಂತ. ಸೊ ನಾನು 2 ಹೆಣ್ಮಕ್ಳು ಆದಾಗಲೂ ಕೂಡ ರೇಖಾ, ರೂಪ ಅಂತಲೇ ಇಟ್ಟೆ. ಸರಿ, ಈ ಪ್ರೀತಿ ಪ್ರೇಮದಲ್ಲಿ ರೇಖಾ, ರೂಪ ಆಯಿತು. ಇನ್ನೊಂದಕ್ಕೆ ನನ್ನ ಹೆಂಡತಿ ಕನ್ಸೀವ್ ಆದಲು. ಅವತ್ತಿನ ದಿವಸ ಐ ಥಿಂಕ್ ಲಿಂಗ ಶೋಧನೆ ಆಯಿತು, ಇಲ್ಲ ಗೊತ್ತಿಲ್ಲ ನನಗೆ. ಆಯಿತು, ಮಗು ಆದರೆ ಗಂಡು ಮಗುನೇ ಆಯಿತು. ಗಂಡು ಮಗುನೇ ಆಯಿತು. 2 ಹೆಣ್ಣು 1 ಗಂಡು, ಖುಷಿನೇ ಆಯಿತು. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅದಕ್ಕೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗೋಯಿತು ಮಗುಗೆ. 1 ಅಲ್ಲ 2 ಅಲ್ಲ, ತುಂಬ ಪ್ರಾಬ್ಲಮ್. ಆ ಮಗು ಬದುಕಿದ್ರೇ ಕಷ್ಟ. ಇನ್ನು ಅದೇನಾದ್ರು ನಿರಂತರವಾಗಿ ಬದುಕ್ಬಿಡ್ತು 20 ವರ್ಷ 30 ವರ್ಷ ಅಂದರೆ ಅದು ನಿಮಗೆ ತಲೆನೋವು ಹೋಗುತ್ತೆ ಅಂತ ಡಾಕ್ಟ್ರ್ ಹೇಳಿಬಿಟ್ರು. 58 ಪ್ರಾಬ್ಲಮ್ಗಳು. ಅದನ್ನು ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ, ನನಗೊಂಥರ ಬೇಜಾರಾಗುತ್ತೆ. ಸೊ 58 ಪ್ರಾಬ್ಲಮ್ ಆದ್ದರಿಂದ ಡಾಕ್ಟ್ರ್ ಹೇಳಿದ್ರು, ಏನಾದ್ರು ಜ್ವರ ಬಂದು ಅಕಸ್ಮಾತ್ ಏನಾದ್ರು ಡಿಸೆಂಟ್ರಿ, ವಾಂತಿ ಭೇದಿ ಆದರೂ ಕೂಡ ಏನೂ ಔಷಧಿ ಕೊಡಿಸ್ಬೇಡಿ, ಹಾಗೇ ಹೊಟ್ಟೋಗಲಿ ಅಂತ. ಇದು ನನ್ನ ಹೆಂಡ್ತಿನೂ ಇದ್ದು ಜೊತೇಲಿ. ಅವ್ರಿಗೂ ಭಾಳ ದುಃಖ ಆಯಿತು. ಸರಿ, ಏನು ಮಾಡೋಕ್ಕಾಗತ್ತೆ. ನಮಗೆ ಅವತ್ತಿನ ದಿವಸ ಬರ್ತಿದ್ದ ಸಂಬಳನೂ ತುಂಬ ಕಮ್ಮಿನೇ. ನಾನು ಮೊದಲನೇ ಪಿಕ್ಚರ್ಗೆ 20,000ನೇ ಬಂದಿದ್ದು. ಅದಕ್ಕಿಂತ ಮುಂಚೆ ನಾನು ಅಸೋಸಿಯೇಟ್ ಆಗಿದ್ದಲ್ಲ, ಆವಾಗಲೇ 20,000 ನೋಡಿದ್ದೆ ನಾನು. ಡೈರೆಕ್ಟ್ರ್ ಆದಮೇಲೆ ಡೈರೆಕ್ಟ್ರ್ ಅಂತ ಪಟ್ಟ ದುಡ್ಡು ಸಿಕ್ಕಿದ್ದು 20, ಆಮೇಲೆ 25. ಸೊ ಅದರಲ್ಲೇ ನಾವು ಆ ಮಗುಗೆ ಏನೇನು ಚಿಕಿತ್ಸೆ ಕೊಡಬೇಕಾದ್ರೆ ಏನೇನು ಸ್ಪೆಷಲ್ ಡಾಕ್ಟ್ರುಗಳಿರ್ತಾರೆ ಅವತ್ತೇ ಗೊತ್ತಾಗಿದ್ದು. ಈ ಮಕ್ಕಳಿಗೆ ರೋಗಕ್ಕೆ ಆರ್ಥೋಪಿಡಿಷನ್ ಬೇರೆ ಇದ್ದಾನೆ, ಕಾರ್ಡಿಯಾಲಜಿಗೆ ಬೇರೆ ಇದ್ದಾರೆ. ನಾವೆಲ್ಲ ಒಂದೇ ಅಂದ್ಕೊಂಡಿದ್ದು. ಆ ಮಕ್ಕಳಿಗೆ ಒಬ್ಬೊಬ್ಬ ಡಾಕ್ಟ್ರುಗಳಿದ್ದು. ಆ ಡಾಕ್ಟ್ರುಗಳೆಲ್ಲ ಹುಡ್ಕೊಂಡು ಮಾಡಿಕೊಂಡು ಎಲ್ಲ ಮಾಡಿ ಹಂಗೂ ಹಿಂಗೆ ಮಾಡಿ ಒಂದು 6-7 ತಿಂಗಳಿತ್ತು. ಒಂದು ದಿವಸ ಇದ್ದಕ್ಕಿದ್ದಂಗೆ ಮಗುವಿಗೆ ಜ್ವರ ಬಂತು. ಜ್ವರ ಬಂದ ತಕ್ಷಣವೇ ಜ್ವರ ಆಯ್ತಲ್ಲ ಅಂದ್ಬಿಟ್ಟಿಂದನೇ ಮದ್ರಾಸಲ್ಲಿದ್ದೆವು ನಾವು. ಆವಾಗ ಇದಕ್ಕೆ ಚಿಲ್ಡ್ರನ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ಎಗ್ಮೋರಲ್ಲಿ ಚಿಲ್ಡ್ರನ್ ಹಾಸ್ಪಿಟ್ಲ್ ಇದೆ, ತುಂಬ ದೊಡ್ಡ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆ ಅದು. ನೋಡಿದ್ರಲ್ಲಿ ಜಾತ್ರೆ, ಅಷ್ಟೊಂದು ಜಾತ್ರೆ ಇದೆ. ಈ ಜಾತ್ರೆಯಲ್ಲಿ ನಮ್ಮ ಮಗುನ ಕರ್ಕೊಂಡು ಡಾಕ್ಟ್ರ್ ಹೆಂಗೆ ತೋರಿಸೋದು ಅಂದ್ಕೊಂಡು ಒಂದು ಯೋಚನೆ. ನಾವು ಆ ಕಡೆಯಿಂದ ಈ ಕಡೆ ನೋಡ್ತಾ ಇದ್ವಿ, ಆ ಕಡೆ ಓಡ್ತಾ ಇದ್ವಿ ಕೂಡ. ಅದರಲ್ಲಿ ಒಬ್ಬ ಡಾಕ್ಟ್ರು, ಅವ್ನಿಗೆ ಏನು ಅನ್ನಿಸ್ತೋ ಏನು ಕತೆನೋ, ಅವ್ನು ನಮ್ಮ ಹತ್ರ ಬಂದಿದ್ದೆ, ಎನ್ನಾಚಿ ಇದೆ ಅಂತ ಕೊಳಂದಾಗಿ ಇಪ್ಪಡಿ ಆಚಿನ. ಸರಿ ವಾಂಗೋ ಅಂತ ಅವ್ನು ಕರ್ಕೊಂಡೋಗಿ ಅವ್ನು ಚೆಕ್ ಮಾಡಿ, ಆಮೇಲೆ ಅವನೇನೆ ಗಿಪ್ಪು ಎಲ್ಲ ಬರೆಸಿ, ಆಮೇಲೆ ವಾರ್ಡ್ಗೆ ತರಿಸಿದ್ದಾಯಿತು. ವಾರ್ಡ್ಗೆ ಹಾಕಿದ ಮಲಗಿದ ಮೇಲೆ ಆಕ್ಸಿಜನ್ನು ಡ್ರಿಪ್ಸ್ ಎಲ್ಲ ಕೊಟ್ಟಾಯಿತು. ಒಂದು 2 ನಿಮಿಷಕ್ಕೆ 5 ನಿಮಿಷ ಇರ್ಬೋದು, ಆ ಡ್ರಿಪ್ಸು ಹೋಗ್ತಾ ಇತ್ತಲ್ಲ, ಡ್ರಿಪ್ಸು ಸೂಜಿಯಿಂದ ಆಚೆ ಬಂದ್ಬಿಡ್ತು. ಸೊ ಆಯಿತು, ಇನ್ನು ಮುಗಿದೋಯ್ತು ಅಂದ್ಬಿಟ್ಟು ನಾನು ಕೂಗಿದೆ, ಡಾಕ್ಟ್ರ್ ಅಂತ ಸಿನಿಮಾದಲ್ಲಿ ಕರಿತೀವಲ್ಲ. ಸೊ ಈಗ ವಾರ್ಡ್ಗೆ ಹಾಕಿ ಆ ಮಗುವಿಗೆ ಡ್ರಿಪ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತಿಗೆ ಡ್ರಿಪ್ಸ್ ಎಲ್ಲ ಆಚೆ ಬಂದ್ಬಿಡ್ತು.
ನನಗೆ ಅನ್ಕೋತು ನಾನು ಸಿನಿಮಾದವ ಅಂತಾನೆ ಎಲ್ಲ ಗೊತ್ತಲ್ಲ ನಮಗೆ. ನನ್ನ ಹೆಂಡ್ತಿಗೆ ಹೇಳಿದೆ ಆಗೋಯ್ತು ಅಂತ ಕಾಣಿಸುತ್ತೆ. ಡಾಕ್ಟ್ರ್ ಅಂತ ಕರೆದಿದ್ದಾಯಿತು. ಡಾಕ್ಟ್ರ್ ಬಂದು ನೋಡ್ತಾರೆ, ಇದೆಲ್ಲ ಬರ್ತಾಯಿದೆ. ಆಮೇಲೆ ಎದೆ ಎಲ್ಲ ಒಂದೆರಡು ಮೂರು ಸತಿ ಹಮ್ಕೂದ್ರು ಮಾಡಿದ್ರು, ಮಗು ಹೊರ್ಟೋಯ್ತು. ಒಂದೇ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನೀವು ಜೀವಂತವಾಗಿರುವಾಗ ಆ ಮಗುನ ಎತ್ಕೊಂಡಾಗ ನಿಮಗೆ ಆ ಫೀಲಿಂಗ್ ಇರುತ್ತೆ. ಈಗ ಪುನಃ ವಾಪಸ್ ತೊಗೊಂಡಾಗ ಇಟ್ ಈಸ್ ನಥಿಂಗ್ ಬಟ್ ಎ ಪೀಸ್ ಆಫ್ ವುಡ್. ಮರ ಮೊದಲು ತೊಗೊಂಡಾಗ ಅದು ಜೀವ ಇರೋ ಇದು, ಈಗ ಬರೀ ಮರದ ಗೊಂಬೆ ಥರ ಆಗೋಯ್ತು. ಆಮೇಲೆ ನನ್ನ 2 ಮಕ್ಕಳು ಹೇಳೋಕ್ಕೆ ತೊಂದರೆ ಆಗಿಬಿಡುತ್ತೆ, ಅವೆಲ್ಲ ಕೇಳ್ತೇವೆ ಅಂದ್ಬಿಟ್ಟು ರಾತ್ರಿ 9:30-10 ಗಂಟೆಗೆ ರಾತ್ರಿ ಮನೆ ಹಿಂದ್ಗಡೆನೇ ಸ್ಮಶಾನ ಮದ್ರಾಸಲ್ಲಿ. ಸೊ ರಾತ್ರಿಯೇ ಆಗದ್ಬಿಟ್ಟು ಹೂತಾಕ್ಬಿಟ್ಟು ಬಂದು. ಸೊ ಇದೊಂದು ಕೊರತೆ. ಆಮೇಲೆ ಇವತ್ತಿನ ದಿವಸ ನನ್ನ ಗಂಡು ಮಕ್ಕಳಾಗಿಲ್ಲ ಅಂತ ನನಗೇನು ಯೋಚನೆಯೇ ಇಲ್ಲ. ಆಮೇಲೆ ನನ್ನ ಹೆಂಡತಿ ಕನ್ಸೀವ್ ಆದ ನಮಗೊಂದು ಯೋಚನೆ, ಗಂಡು ಮಗು ಬೇಡ. ಯಾಕೆ ಅಂತ ಹೇಳಿದ್ರೆ, ನಾನು ಮದುವೆ ಆಗಿರೋದು ನಮ್ಮ ಸೋದರತ್ತೆ ಮಗಳೇನೆ. ಸೋದರತ್ತೆ ರಕ್ತದಲ್ಲೇ ಮದುವೆ ಮಾಡಿಕೊಂಡ್ರೆ ಈ ಥರ ಒಂದೊಂದು ಸತಿ ವಿಪರ್ಯಾಸ ಆಗುತ್ತಂತೆ. ಅದಕ್ಕೋಸ್ಕರ ನನಗೆ ನಮ್ಮ ಒಬ್ಬ ಡಾಕ್ಟ್ರು ಬೇಡ ಮದುವೆ ಮಾಡ್ಕೊ ನಮ್ಮ ದ್ವಾರಕೀಶ್ ಮಕ್ಕಳಿಗೆ ನನ್ನ ಮಕ್ಕಳನ್ನ ಕೊಡಬೇಕು ಅಂತ ಇತ್ತು. ಆ ಡಾಕ್ಟ್ರ್ ಇದ್ದವ್ರು ಕರೆದು ನನ್ನ ಹೆಂಡತಿಗೆ ನನಗೆ 1 ಅವರ್ ಬ್ರೈನ್ ವಾಶ್ ಮಾಡಿದ್ರು. ಯಾವ ಕಾರಣದಲ್ಲೂ ನೀವು ನೆಂಟಸ್ತನದಲ್ಲಿ ಕೊಡಬೇಡಿ, ಈ ಥರ ಆಗುತ್ತೆ ಅಂತ. ಸೊ ಕೊಡಬೇಡ ಅಂತ ಅವ್ರು ಡಾಕ್ಟ್ರು ಹೇಳಿದ್ರು ನಮಗೆ. ಸೊ ಅದೇನೋ ಅಲ್ಲಿ ಅವನಿಗೆಲ್ಲ ಗಂಡು ಮಕ್ಕಳು, ನನಗೆಲ್ಲ ಹೆಣ್ಮಕ್ಳು. ಏನು ಸಂಬಂಧ ಕುದುರಲಿಲ್ಲ ಅಷ್ಟೇ, ಬೇರೆಲ್ಲ. ಮೊದಲು ಆಸೆ ಇತ್ತು ನಮ್ಮ ಅವಳಿಗೆ. ಆಮೇಲೆ ಎಲ್ಲ ಹೆಸರಿಟ್ಬಿಟ್ಟಿದ್ರು. ಮೊದಲನೇವಳು ಇವನಿಗೆ, 2ನೇವಳು ಇವನಿಗೆ, 3ನೇವಳು ಇವನಿಗೆ, 3 ಮಕ್ಕಳು ಒಂದೊಂದು ಹೆಸರಿಟ್ಬಿಟ್ಟಿದ್ರು. ಆಮೇಲೆ ನನ್ನ ಹೆಂಡ್ತಿನೂ ಅವ್ರುಗಳು ಬೇಡ ಅನ್ನಿಸ್ತು. ಒಳ್ಳೆಯದು, ವಾಟ್ ವಿ ಹ್ಯಾಡ್ ಡನ್ ಇಸ್ ಗುಡ್. ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೇವೆ, ಸಂಬಂಧ ಚೆನ್ನಾಗಿದೆ. ನೀವು ಹೇಳ್ದಂಗೆ ಸಂಬಂಧಗಳು ಚೆನ್ನಾಗಿದ್ರೇ ಎಲ್ಲನೂ ನಡೀತಾ ಇರುತ್ತೆ. ಹೀಗೆ ಇವತ್ತಿನ ದಿವಸ ಕಡೆ ವಿಸ್ತಾರದಲ್ಲಿ ಕರೆದು ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ, ಈ ಸಂಬಂಧಕ್ಕೆ ನಾನು ನಿಮಗೆ ಚಿರುಣಿ ಆಗಿರ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಇದ್ದು ನಿಮ್ಮ ಜರ್ನಿ, ನಿಮ್ಮ ಜೀವನ ಜರ್ನಿ ಎಲ್ಲವನ್ನ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮಸ್ತೆ. ನೋಡಿದ್ರಲ್ಲ, ಹಿರಿಯ ನಿರ್ದೇಶಕರಾಗಿರುವಂತಹ ಭಾರ್ಗವ್ ಅವರ ಜೀವನ ಹೇಗಿತ್ತು, 50 ಸಿನಿಮಾಗಳಲ್ಲಿ ಅವರು ಪಟ್ಟಂಥ ಕಷ್ಟ ಏನು, ಅವ್ರು ಯಾವ ಥರ ಎಂಜಾಯ್ ಮಾಡಿದ್ರು, ಜೊತೆಗೆ ಹೀರೋಗಳ ಜೊತೆ ಅವರ ನಂಟು ಹೇಗಿತ್ತು, ಪ್ರತಿಯೊಂದನ್ನು ಕೂಡ ತುಂಬ ಸೊಗಸಾಗಿ ಹೇಳಿದರು. ಇದೇ ಇವತ್ತಿನ ವಿಶೇಷ. ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ.